ಈಗ ಮತ್ತೊಂದು ಗೀತೆಯೊಂದಿಗೆ ಬರ್ತಾ ಇದೆ ಒಂದು ಪುಟ್ಟ ಗಾಯಕಿ ಮಹತಿ. ಬನ್ನಿ ಮಹತಿ, ಹಾಡನ್ನ ಸೆಲೆಕ್ಟ್ ಮಾಡಿದ್ಯಾ ಮಹತಿ? ಆಲ್ ದ ಬೆಸ್ಟ್. ಚೆನ್ನಾಗಿ ಹಾಡ್ತೀಯಾ? ಪ್ರಾಕ್ಟೀಸ್ ಆಗಿದೆಯಾ? ಪರ್ಫೆಕ್ಟ್, ಸೂಪರ್. ಲಾಸ್ಟ್ ಟೈಮ್ ಕೊಮ್ಮ ಉಯ್ಯಾಲ ಅನ್ನೋ ಹಾಡು ಹಾಡಿದ್ರು, ಇವಾಗ ಕಂಬದ ಮೇಲಿನ ಗೊಂಬೆ ಅನ್ನೋ ಹಾಡನ್ನ ತಗೊಂಡಿದ್ದಾರೆ. ಅದ್ಭುತವಾದಂಥ ಸೆಲೆಕ್ಷನ್. ಹಾಡಿ, ಆಲ್ ದ ಬೆಸ್ಟ್. ಕಂಬದ ಮ್ಯಾಲಿನ ಗೊಂಬೆಯೇ ನಂಬಲೇನ ನಿನ್ನ ನಗೆಯನ್ನ, ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತ ಗೊತ್ತ ಹೇಳ ಉತ್ತಾರವ. ಒಬ್ಬಳೇ ನಾನಿಲ್ಲಿ ತಬ್ಬಿಪ್ಪುಗೊಂಡಿಯನ ಮಬ್ಬು ಹರಿಯುವುದೇನಾ, ಹಬ್ಬವಾಗುವುದೇನಾ. ಕಂಬದ ಮ್ಯಾಲಿನ ಗೊಂಬೆಯೇ ನಂಬಲೇನ ನಿನ್ನ ನಗೆಯನ್ನ, ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತ ಗೊತ್ತ ಹೇಳುತ್ತಾಯಿರವ. ಕಂಬದ ಮ್ಯಾಲಿನ ಗೊಂಬೆಯೇ ನಂಬಲೇನ ನಿನ್ನ ನಗೆಯನ್ನ, ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತ ಗೊತ್ತ ಹೇಳ ಉತ್ತಾರವ. ಮಹತಿ, ತುಂಬ ಚೆನ್ನಾಗಿ ಹಾಡಿದೆ. ಅದ್ಭುತವಾದ ಜೇನಿನ ಧ್ವನಿ ನಿಂದು. ತುಂಬ ಮಕ್ಕಳಿಗೆ ಬೇಕಾದಂಥ ಏನು ಧ್ವನಿ ಬೇಕು ಆ ಧ್ವನಿ ಇವಳಲ್ಲಿದೆ ಅಂತ ನನಗನ್ನಿಸ್ತು. ಸೊ ನಮ್ಮ ಗುರುಗಳನ್ನ ಕೇಳೋಣ ಹೇಗೆ ಹಾಡಿದ್ಲು ಅಂತ. ಸರ್.
ಗೋಪಾಲ್ ಸರ್. ಮಹತಿ. ನನ್ನ ಮೊಮ್ಮಗಳ ಹೆಸರು ಮಹತಿ. ಚಲೋ ಹಾಡ್ದಮ್ಮ. ಆದರೆ ಈ ಚರಣದೊಳಗೆ ಎಷ್ಟು ಕೇರ್ ತಗೋಬೇಕು ಅಂತಂದ್ರೆ ಅಲ್ಲಲ್ಲೇ ಡ್ರಾಪ್ ಔಟ್ ಆಗ್ತಾ ಇತ್ತು ಸ್ವರ ಎಲ್ಲ. ಆ ಬಿಗಿ ಏನು ಬೇಕು ಅದನ್ನ ಒಂಚೂರು ತೆಗೆದುಕೊ. ಆರ್ ಅದರ್ವೈಸ್ ಎಲ್ಲ ಟೋಟಲ್ ಪ್ರೊಸೀಡಿಂಗ್ ಆಫ್ ದ ಸಾಂಗ್ ವೆರಿ ವೆರಿ. ಥ್ಯಾಂಕ್ ಯು ಸರ್. ಉಮೇಶ್ ಸರ್. ಗುರುಗಳು ಹೇಳಿದ್ದು ಏನು ಅಂತ ಅರ್ಥ ಆಯ್ತಮ್ಮ ನಿಮ್ಗೆ? ಆ ನೀರೊಲೆಯ ಹಾಡು ತೋರಿಸು, ಆ ಪಿಚ್ಚಿಂಗ್ ತೋರಿಸು. ನನಗೆ ಪಿಚ್ಚಿಂಗ್ ಕಮ್ಮಿ ಬೀಳ್ತಾ ಇದೆ. ನೀರೊಳೆಯ ನಿಗಿಕೆಂಡ ಸತ್ಯವೇ, ನೀರೊಲೆಯ ನಿಗಿಕೆಂಡ ಸತ್ಯವೇ, ನೀರೊಳೆಯ ನಿಗಿಕೆಂಡ ಸತ್ಯವೇ, ಈ ಅಭ್ಯಂಜನವಿನ್ನೂ ನಿತ್ಯವೇ, ಈ ಅಭ್ಯಂಜನ, ಈ ಅಭ್ಯಂಜನವಿನ್ನೂ ಅಭ್ಯಂಜನವಿನ್ನೂ. ಅಲ್ಲಿ ನೋಡು ಅಂತೆಲ್ಲ ಅಲ್ಲಿ ರಾಗದ ಛಾಯೆ ಬರಲೇಬೇಕು. ಅರ್ಥ ಆಯ್ತಮ್ಮ? ಇವಾಗ ಚೆನ್ನಾಗಿ ಹಾಡಿದ್ಲು ಅನ್ಸುತ್ತೆ, ಅವಾಗ ತಗೊಳಕ್ಕಿಂತ ಸೂಪರ್. ಆ ಭಾವ ಅವಳಿಗೆ ಬರಬೇಕು, ಭಾವನ ಕ್ಯಾಪ್ಚರ್ ಮಾಡೋ ಇದು. ಸಣ್ಣ ಮಗು ಅಲ್ವಾ, ಹಾಡ್ತಾ ಇದ್ದಾಳೆ, ಅದು ಇಂಪಾರ್ಟೆಂಟ್. ಪಿಚ್ಚಿಂಗ್ ಗಮನಿಸ್ಕೋಬೇಕಮ್ಮ ಅಷ್ಟೇ, ಆಯ್ತಾ? ರಾಗದ ಛಾಯೆ ಎಲ್ಲಿರುತ್ತೆ ಅಲ್ಲಿ ಕೊಡ್ಲೇಬೇಕು, ಕೊಟ್ರೇನೆ ಅದಕ್ಕೆ ರಾಗಕ್ಕೊಂದು ಅಂದ. ಓಕೆನಾ? ಬಾಯ್ ಬಾಯ್. ಥ್ಯಾಂಕ್ ಯು ಉಮೇಶ್ ಸರ್. ಥ್ಯಾಂಕ್ ಯು ಮಹತಿ. ಬ್ರದರ್ ಹೇಳಿದಂಗೆ ಸ್ಕೇಲ್ ಇದರೊಳಗೆ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು. ಏನಿಲ್ಲ, ವೆರಿ ವೆಲ್ ಸೈಡ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮಹತಿ ಸರ್.